ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟ ನೋಡಿ, ಕೃತಕ ಪನ್ನೀರು ತಯಾರಿಕೆ ನಮ್ಮ ರಾಜ್ಯದಲ್ಲಿ ಇಲ್ಲ, ಭಾಳ ಕಡಿಮೆ. ಎಲ್ಲಿ ಪನ್ನೀರಿಗೆ ವೆಜಿಟೇರಿಯನ್ನಲ್ಲಿ ಜಾಸ್ತಿ ಡಿಮಾಂಡ್ ಇರ್ತದೆ, ಮಹಾರಾಷ್ಟ್ರ, ರಾಜಸ್ಥಾನ್, ಗುಜರಾತ್, ಇಲ್ಲಿ ಅದು ವ್ಯಾಪಕವಾಗಿ ಇರುವಂಥದ್ದು. ನಮ್ಮಲ್ಲಿ ನಾವು ಭಾಳಷ್ಟು ರೇಟ್ ಮಾಡೋ ಸಂದರ್ಭದಲ್ಲಿ ಇದು ಏನು ಪನ್ನೀರ್ ಹೇಳ್ತೇವೆ, ನಮ್ಗೆ ಸಿಕ್ಕಿದ್ದು ಭಾಳ ಕಡಿಮೆ. ಆದರೂ ಕೂಡ ನಾವು ಅದನ್ನು ಬ್ಯಾನ್ ಅಂತ ನಾವು ಆದೇಶ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದರೆ, ಅಲ್ಲಿ ತಯಾರು ಮಾಡ್ತಾಯಿದ್ರು, ಅಲ್ಲಿ ಮಾರ್ಕೆಟ್ ಬಂದಾಗಿದೆ ಅಂತೇಳಿ ಇಲ್ಲಿ ಕಲಿಸೋದು ಬೇಡ ಅಂತ ಹೇಳಿಕೊಂಡು ನಾವು ಅದನ್ನು ಪ್ರಿಕಾಷನ್ ಆಗಿ ನಾವು ಕೂಡ ಅದನ್ನು ಬ್ಯಾನ್ ಅಂತ ನಾವು ಆದೇಶ ಮಾಡಿದ್ದೇವೆ. ಮತ್ತು ಕೃತಕ ಎಲ್ಲೋ ಬ್ಯಾನೆ, ಅದಕ್ಕೆ ಹೊಸತೊಂದು ಆದೇಶ ಬೇಡ. ಕೃತಕ ಪನ್ನೀರ್ ಇರಲಿ, ಕೃತಕ ಜ್ಯೂಸ್ ಇರಲಿ, ಯಾವುದು ಕೃತಕ ಬಂದಿದೆಯೋ ಅದೆಲ್ಲ ಕೂಡ ಆಟೋಮೆಟಿಕ್ಸ್ ಬ್ಯಾಂಡ್ ಫಸ್ಟಿಗೆ. ಅದಕ್ಕೆ SD ನೋಟಿಸ್ ಬರಬೇಕಂತ ಇಲ್ಲ. ಯಾವುದು ಗೊತ್ತಾಗ್ತದೆ, ಅದು ಪಾಮ್ ಆಯಿಲ್. ಸರಿ, ಪನ್ನೀರ್ ಅಂತ ಹೇಳಿದರೆ ಅದು ಮಿಲ್ಕ್ ಬೇಸ್ಡ್ ಮಾತ್ರ. ಇದು ಅದಕ್ಕೆ ಪಾಮ್ ಆಯಿಲಿಂದ ಇದನ್ನು ಮಿಕ್ಸ್ ಮಾಡಿಕೊಂಡು ಮಾಡುವಂಥದ್ದು. ನೀವು ಆರೋಗ್ಯ ಸಚಿವರಾಗಿ ಟೆಸ್ಟಿಂಗ್ ಮಾಡೋ ಗೊತ್ತಾಗ್ತದೆ. ನೀವು ಆರೋಗ್ಯ ಸಚಿವರಾದ ನಂತರ ಇದು ದೊಡ್ಡ ಮಟ್ಟದಲ್ಲಿ ಈ ತರ ಎಲ್ಲ ಪರಿಶೀಲನೆ ಮಾಡೋದೆಲ್ಲ ಮಾಡ್ತಾ ಇದ್ದೀವಿ. ಇದರಿಂದಾಗಿ ಸಕಾರಾತ್ಮಕ ಬದಲಾವಣೆ ಏನಾದರೂ ಈ ಇಷ್ಟು ದಿವಸಗಳಲ್ಲಿ ಕಂಡು ಬಂದಿದೆ ಹೇಗೆ? ಇದು ಒಂದು ದಿವಸದಲ್ಲಿ ಆಗಲಿಕ್ಕೆ ಇದು ಆರ್ಟ್ ಆಪರೇಷನ್ ಮಾಡೋದಲ್ಲ. ಇದು ಅಂದ್ರೆ ಈಗ ಕೆಲವರಿಗೆ ರೈಡ್ ಮಾಡಿದ್ರೆ ಇದು ಒಂದು ಆಗ್ತದ. ಇದು ಜಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಮಾತ್ರ. ಇದರ ಬದಲಾವಣೆ ಕಾಣಬೇಕಾದ್ರೆ ನಮಗೆ ಪಬ್ಲಿಕ್ ಸಪೋರ್ಟ್ ಅಷ್ಟು ಸಿಗಬೇಕು, ಜಾಗೃತಿ ವಹಿಸಬೇಕು ಅವರಿಗೆ. ನೀವು ಹೇಳಿದಾಗ ಈಗೊಂದು ಜಾಗೃತಿ ಇದೆ, ಹೋಟೆಲ್ಗೆ ಹೋಗಿ ಮುಂದೆ 2 ಸಾವಿರ ಚಾರ್ಜ್ ಮಾಡ್ತಾರೆ. ಇನ್ನು 6 ತಿಂಗಳು ಹೋದರೆ ನೆನಪೇ ಇರುವುದಿಲ್ಲ, ಅದು ಆಗೋದಿಲ್ಲ. ಅದು ಕಂಟಿನ್ಯೂಸ್ ಅಲ್ಲಿ ಒಂದು ವಿಚಾರ ಸಂಘ ಸಂಸ್ಥೆಯವರು ಇನ್ನಿತರು ಸೇರಿದಾಗ ನಮ್ಮ ಜೊತೆ ಸೇರಿಕೊಳ್ಬೇಕು. ಯಾಕೆ ನಾನು ಜಂಕ್ ಫುಡ್ ಬ್ಯಾನ್ ಮಾಡಿದಾಗ ಬಹುತೇಕ ಅದನ್ನು ಸ್ವಾಗತಿಸು ಸರಿ ಅಂತೇಳಿ, ಕೆಲವರು ಅದು ಯಾವುದು ಜಂಕ್ ಅಲ್ಲ, ಇದನ್ನೇ ಜಂಕ್ ಹೇಳ್ತಾರೆ. ಅದಕ್ಕಾಗಿ ಪತ್ತೆ ಹೇಳಿದ್ರು ಇದು ಜಂಕ್ ಅಲ್ಲ ಅಂತೇಳಿ. 8 ತಿಂಗಳು 6 ತಿಂಗಳು ಇರ್ತಾರಲ್ಲ ಫುಡ್, ಚಿಕನ್ ಮತ್ತು ಬ್ರೆಡ್ಡನ್ನು ಇಟ್ಟುಕೊಂಡು ಎಲ್ಲೆಲ್ಲಿ ಸಾಸ್ ತಂದು ಹಾಕಿ ಕೊಡ್ತಾರಲ್ಲ, ಅದೆಲ್ಲ ಕೂಡ ಜಂಕ್. ಫ್ರೆಶ್ ಆಗಿ ಯಾವ ತಿಂತೇವೆ ಅದು ಜಂಕ್ ಅಲ್ಲ. ಅಜಿನೋಮೋಟೊ ಬ್ಯಾನ್ ಅಂತಲೇ ಮಾಡಲಿಕ್ಕೆ ಆಗೋದಿಲ್ಲ ಇದರಲ್ಲಿ. ಅದು ಬೇರೆ ಬೇರೆ ಯೂಸ್ ಮಾಡಲಿಕ್ಕೆ ಅವಕಾಶ ಇರ್ತದೆ ಇದರಲ್ಲಿ. ಸೊ 100% ಕಲರ್ ಯಾವುದು ಕಲರ್ ಅಡಿಕ್ಟಿವ್ಸ್ ಇದೆ, ಆರ್ಟಿಫಿಷಿಯಲ್ ಕಲರ್ ಹಾಕ್ತಾರಲ್ಲ, ಆರ್ಟಿಫಿಷಿಯಲ್ ಕಲರ್ ಓಕೆ. ನಮ್ಮ ಈ ಆರ್ಟಿಫಿಷಿಯಲ್ ಕಲರ್ ಏನಿದೆ ಅದು ಕಂಪ್ಲೀಟ್ ಬ್ಯಾನ್ ಆಗಿದೆ.